ಕೌಟುಂಬಿಕ ಕಲಹ, 3 ಮಕ್ಕಳ ಜೊತೆಗೆ ನದಿಗೆ ಹಾರಿದ ತಾಯಿ. 3 ಮಕ್ಕಳೊಂದಿಗೆ ತುಂಗಾ ನದಿಗೆ ಹಾರಿದ ಮಹಿಳೆ. ಮಕ್ಕಳೊಂದಿಗೆ ಶಿವಮೊಗ್ಗ ನಗರದ ತುಂಗಾ ನದಿಗೆ ಹಾರಿದ ಮಹಿಳೆ. ತುಂಗಾ ನದಿ ರೈಲ್ವೆ ಬ್ರಿಡ್ಜ್ ಮೇಲಿಂದ ಜಿಗಿದ ಮಹಿಳೆ. ಚಿತ್ರದುರ್ಗ ಜಿಲ್ಲೆಯ ಹೊಸೂರು ಮೂಲದ 23 ವರ್ಷದ ಭವಾನ್ ತಾಯಿ ಮತ್ತು 1 ಮಗುವನ್ನ ರಕ್ಷಣೆ ಮಾಡಲಾಗಿದೆ. ಇನ್ನಿಬ್ಬರು ಮಕ್ಕಳು ನೀರ್ಪಾಲಾಗಿರೋದು. ತುಂಗಾ ನದಿಯಲ್ಲಿ ಕೊಚ್ಚಿ ಹೋದಂತ 6 ವರ್ಷದ ಸಾಜಿಕಾ, 4 ವರ್ಷದ ತನ್ವಿಕಾ. ನೋಡಿ, ತುಂಗಾ ನದಿ ರೈಲ್ವೆ ಬ್ರಿಡ್ಜ್ ಮೇಲಿಂದ ಮಹಿಳೆ ತನ್ನ ಮಕ್ಕಳ ಜೊತೆಗೆ ಜಿಗಿದಿರೋದು. ಈ ಸಂದರ್ಭದಲ್ಲಿ ತಾಯಿ ಮತ್ತು 1 ಮಗುವನ್ನ ರಕ್ಷಣೆ ಮಾಡಲಾಗಿದೆ. ನೋಡಿ, 23 ವರ್ಷ ಇವರಿಗೆ, 3 ಜನ ಮಕ್ಕಳು. ಏನ್ ಸಮಸ್ಯೆ ಆಗಿತ್ತು, ಅದೇನ್ ಕಥೆಗೂ ಗೊತ್ತಿಲ್ಲ. ಮಕ್ಕಳ ಸಮೇತ ನದಿಗೆ ಹಾರಿ ಜೀವ ಬಿಡಬೇಕು ಅಂತ ಹೊರಟಿದ್ದು. ಕೌಟುಂಬಿಕ ಕಲಹ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಷ್ಟು ಚಿಕ್ಕ ಚಿಕ್ಕ ವಯಸ್ಸಿಗೆ ಈ ಥರ ತಾವೂ ಸಾಯೋದಲ್ದೇನೆ ಪ್ರಪಂಚವನ್ನ ನೆಟ್ಟಿಗೆ ನೋಡದೇ ಇರೋ ಈ ಮಕ್ಕಳನ್ನೂ ಕೂಡ ಜೀವ ತೆಗೆಯೋದು ಅಂತಂದರೆ 6 ವರ್ಷ 4 ವರ್ಷದ ಮಕ್ಕಳು 2 ಈಗ ನೀರು ಪಾಲಾಗಿರೋದು. 1 ಮಗುನ ರಕ್ಷಣೆ ಮಾಡಿದ್ದಾರೆ, ತಾಯಿನ ರಕ್ಷಣೆ ಮಾಡಿದ್ದಾರೆ. ಆ ಮಗುಗಿನ ಎಷ್ಟು ವರ್ಷ, ಏನು ಕತೆ, ಏನು ಮಾಹಿತಿ ಸಿಗಬೇಕಾಗಿದೆ. ತುಂಗಾ ನದಿಯಲ್ಲಿ ಕೊಚ್ಚೋಗಿರೋದು ಸಾಜಿಕಾ ಮತ್ತು ತನ್ವಿಕಾ ಅನ್ನೋದು ಗೊತ್ತಾಗ್ತಾ ಇದೆ. ಏನೋ ಮನೇಲಿ ಗಲಾಟೆ ಅಂತೆ, ಕಿರಿಕಂತೆ, ಕೌಟುಂಬಿಕ ಕಲಹ ಅಂತೆ. ಆ ಕಾರಣಕ್ಕಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ಟಿದ್ದಾರೆ. 3 ಮಕ್ಕಳೊಂದಿಗೆ 23 ವರ್ಷದ ತಾಯಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಿತ್ತು. ಚಿತ್ರದುರ್ಗ ಜಿಲ್ಲೆಯ ಹೊಸೂರು ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ. ಅಂಥದ್ದು ಏನು ಸಮಸ್ಯೆ ಆಗಿತ್ತೋ ಪಾಪ ಗೊತ್ತಿಲ್ಲ. ನೋಡಿ, ಆ ಮಕ್ಕಳುಗಳು ಅದು ಏನು ಮಾಡಿರ್ತಾವೆ ಪಾಪ. ತಾಯಿ ಮತ್ತು ಓರ್ವ ಮಗು ರಕ್ಷಿಸಿದ ಸ್ಥಳೀಯ ಯುವಕರು. ಜೀವದ ಹಂಗು ತೊರೆದು ರಕ್ಷಿಸಿದ ನವೀನ್ ಹಾಗೂ ದಾದಾಪೀರ್. ಆತ್ಮಹತ್ಯೆಗೆ ಯತ್ನಿಸಿದ ತಾಯಿ 11 ತಿಂಗಳು ಮಗು. ನೋಡಿ ಪಾಪ, 11 ತಿಂಗಳು ಮಗು ಇದನ್ನು ರಕ್ಷಣೆ ಮಾಡಿದ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆದರೆ ಇನ್ನಿಬ್ಬರು ಮಕ್ಕಳು ಕೊಚ್ಚೋಗ್ಬಿಟ್ಟಿದ್ದಾರೆ. ಮಕ್ಕಳ ಪತ್ತೆಗಾಗಿ ತೀವ್ರ ಶೋಧ ನಡೆಸಲಾಗ್ತಾ ಇದೆ. ಅಗ್ನಿಶಾಮಕ ದಳ ಹಾಗೂ ಪೊಲೀಸರಿಂದ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಅಗ್ನಿಶಾಮಕ ದಳ ಹಾಗೂ ಪೊಲೀಸರಿಂದ ಸದ್ಯಕ್ಕೆ ಇದೀಗ ಶೋಧ ಕಾರ್ಯ. ಶಿವಮೊಗ್ಗ, ಚಿಕ್ಕಮಗಳೂರು ಈ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ನೀರಿನ ಹರಿವು ಕೂಡ ಅಷ್ಟೇ ಫೋರ್ಸ್ ಆಗಿರುತ್ತೆ, ರಭಸವಾಗಿರುತ್ತೆ, ಹೆಚ್ಚು ಇರುತ್ತೆ. ಹೀಗೆ ನದಿಗೆ ಹಾರಿದ್ರೆ ಆ ಮಕ್ಕಳುಗಳು 11 ತಿಂಗಳು ಮಗು, 4 ವರ್ಷ 6 ವರ್ಷದ ಮಕ್ಕಳು ಏನು ಮಾಡಿರ್ತಾವೆ ಪಾಪ ಹೇಳಿ. ಅವು ನೋಡೋಣ, ಅವಕ್ಕೆ ಏನು ಗೊತ್ತಿರತ್ತೆ. 23 ವರ್ಷಕ್ಕೆ ಇವ್ರಿಗೆ 3 ಮಕ್ಕಳು. ಈ ಕೌಟುಂಬಿಕ ಕಲಹ ಸದ್ಯ ಇದೀಗ ತಾಯಿಯನ್ನು ಮತ್ತು 11 ತಿಂಗಳ ಮಗುವನ್ನು ಸೇಫ್ ಮಾಡಿದ್ದಾರೆ ಸ್ಥಳೀಯ ಯುವಕರು. ಪ್ರಾಣದ ಹಂಗು ತೊರೆದು ರಕ್ಷಣೆ ಮಾಡಿರೋದು. ಎಂಥವ್ರಿಗಾದ್ರೂ ಭಯ ಇರುತ್ತೆ ಅಲ್ವಾ. ಅಯ್ಯೋ, ಹರಿಯೋ ನೀರು ರಭಸವಾಗಿ ಹರಿತಾ ಇದೆ, ನಮಗೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಹೆದರ್ಕೊಂಡಿದ್ದಿದ್ರೆ ಈಗ ಬದುಕಿದಾರಲ್ಲ ಅವ್ರುಗಳು ಬದುಕ್ತಾ ಇರಲಿಲ್ಲ. ಸದ್ಯ 2 ಮಕ್ಕಳು ನಾಪತ್ತೆ ಆಗಿರೋದು, ಅಂದರೆ ನೀರಿನಲ್ಲಿ ಕೊಚ್ಕೊಂಡು ಹೋಗಿರೋದು. ಇದೀಗ ಶೋಧ ಕಾರ್ಯವನ್ನು ತೀವ್ರಗೊಳಿಸಲಾಗಿದೆ. ಯಾರೋ ಹಾರಿದ ಯಾರೋ ಹಾರಿದ